ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಹೇಳೋದಕ್ಕೆ ಎಷ್ಟು ನನಗೆ ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅನ್ನೋದಕ್ಕಿದೆ. ಅದಕ್ಕೆ ಕಾರಣ ನನ್ನ ಪಕ್ಷ ಈ ದೇಶವನ್ನ ರಕ್ಷಣೆ ಮಾಡಿದಂತ ರೀತಿ, ಈ ದೇಶದಲ್ಲಿ ಮಹಿಳೆಯರನ್ನ ನಡೆಸ್ಕೊಂಡಂತ ರೀತಿ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ 50% ಮೀಸಲಾತಿಯನ್ನ ಕೊಟ್ಟರು. ನರೇಂದ್ರ ಮೋದಿ ಅವರು ರಾಜಕಾರಣದಲ್ಲೂ ಕೂಡ ಹೆಣ್ಮಕ್ಳು ಬರಬೇಕು ಅಂತ 33% ಮೀಸಲಾತಿಯನ್ನ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ. ಹೀಗೆ ಮಹಿಳೆಯರ ಅಭಿವೃದ್ಧಿ ಕೊಡಬೇಕು, ಆಕೆಯ ಬೆಳವಣಿಗೆ ಕೊಡಬೇಕು, ಆಕೆಯನ್ನ ರಕ್ಷಣೆ ಮಾಡ್ತಾ ಮಾಡ್ತಾ ಆಕೆಯನ್ನ ಸ್ವಾವಲಂಬಿಯಾಗಿ ಮಾಡುವಂತ ಯೋಜನೆಗಳನ್ನ ಯಾರು ಕೊಡ್ತಾರೋ ಅದನ್ನ ನೋಡ್ಕೊಳ್ಳಿ. ಬಹುಶಃ 50-60 ವರ್ಷ ಬೇಕಾಗಿತ್ತಮ್ಮ. ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು ಶೌಚಾಲಯನ ಕಟ್ಟಿದ್ದಲ್ಲ, ಅದಕ್ಕೆ ನರೇಂದ್ರ ಮೋದಿ ಅವರೇ ಬರ್ಬೇಕಾಗಿತ್ತಮ್ಮ. ಮನೆಗೂ ನಲ್ಲಿ ಕೊಟ್ರಲ್ಲ, ಯಾರಮ್ಮ? ನರೇಂದ್ರ ಮೋದಿ ಅವರಲ್ವೇನಮ್ಮ? ಆಯುಷ್ಮಾನ್ ಭಾರತ್ ಕೊಟ್ಟವ್ರು ಯಾರು? ಜನೌಷಧಿ ಕೇಂದ್ರಗಳನ್ನ ತೆಗೆದವ್ರು ಯಾರು? ಹೆಣ್ಮಕ್ಳಿಗೆ 2,000 ರೂಪಾಯಿ ಅಂತ ಹೇಳ್ತಿರಲ್ವಾ? ಜನೌಷಧಿ ಕೇಂದ್ರಗಳಲ್ಲಿ 100 ರೂಪಾಯಿ ಇರುವಂತಹ ಮಾತ್ರೆಗಳು ಕೇವಲ 10-12 ರೂಪಾಯಿ ಸಿಗುತ್ತೆ. ಅದು ಕೇವಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ ಮಾಡಿರೋ ಯೋಜನೆ ಅಲ್ಲ ಅದು. ಆಯುಷ್ಮಾನ್ ಭಾರತ್ ಮಾಡಿದ್ರು, ಹಳ್ಳಿಲಿರುವಂತ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಮಾಡಿದ್ದಲ್ಲ ಅದು. ಎಲ್ಲರಿಗೂ ಒಟ್ಟಾರೆ ಒಂದು ಕುಟುಂಬಕ್ಕೆ ಸೇರುವಂತ ಒಂದು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ತುಂಬಾ ಮುಖ್ಯ ಆಗಿದೆ ಅಮ್ಮ. ಆಕೆನ ವಿದ್ಯಾವಂತರನ್ನಾಗಿ ಮಾಡೋದ್ರ ಜೊತೆಗೆ ಆಕೆನ ರಕ್ಷಣೆ ಮಾಡೋದು ಮುಖ್ಯ. ಕೇವಲ ಈ ಗ್ಯಾರಂಟಿ ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಬೆಂಗಳೂರಿಗೆ ಬಂದು ನೋಡಿ, ಅಥವಾ ಇಡೀ ರಾಜ್ಯದಲ್ಲಿ ಕುಡಿಯಕ್ ನೀರಿಲ್ಲ, ಕುಡಿಯಕ್ ನೀರು ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಡಿ ಸಾಕು, ಮತ್ತು ಆಮೇಲೆ ದುಡ್ಡು ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಡಿ ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಇಡೀ ರೈತರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಯಡಿಯೂರಪ್ಪನವರು ಪ್ರತಿಯೊಬ್ಬ ರೈತರಿಗೆ ಫ್ರೀ ವಿದ್ಯುತ್ ಅನ್ನ ಕೊಟ್ಟಂತ ಕೆಲಸ ಯಡಿಯೂರಪ್ಪನವ್ರು ಮಾಡಿದ್ರು. ಆದ್ರೆ ಈಗ ಪ್ರತಿಯೊಬ್ಬ ರೈತ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಅವರ ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಅವ್ರೇನಾದ್ರೂ ಬೋರ್ವೆಲ್ ಕೊಡ್ಸಿದ್ರೆ ಅವ್ರಿಗೆ ಟಿಸಿ ತಗೋಬೇಕು ಅಂದ್ರೆ ಅಣ್ಣ 2 ಲಕ್ಷ ರೂಪಾಯಿ ಮೇಲೆ ಬರಬೇಕು, ನೀವು ಡಿಪಾಸಿಟ್ ಇಡಬೇಕು. ಯಡಿಯೂರಪ್ಪನವ್ರ ಕಾಲದಲ್ಲಿ ಕೇವಲ 25,000 ರೂಪಾಯಿ ಸಿಗ್ತಾ ಇತ್ತು. ಕೇಂದ್ರದಿಂದ ಕೊಡ್ತಂತ ಕೃಷಿ ಸನ್ಮಾನ್ ಯೋಜನೆಯನ್ನ ಯಾಕೆ ಬಂದ್ ಮಾಡಿದ್ರು? ಕೇಂದ್ರದಿಂದ 6,000 ರೂಪಾಯಿ, ರಾಜ್ಯದಲ್ಲಿ 4,000 ರೂಪಾಯಿ ಕೊಡ್ತಾ ಇದ್ರು. ಆ 4,000 ರೂಪಾಯಿ ಬಂದ್ ಮಾಡಿದ್ರಲ್ಲ, ಯಾಕೆ ಅಂತ ಕೇಳ್ಬೇಕಲ್ವಾ ನಾವೆಲ್ರು? ಹೀಗೆ ಕೇವಲ ಒಂದು ಓಟಿಗಾಗಿ ರಾಜಕಾರಣ ಮಾಡೋರು ಬೇಡ, ದೇಶದ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡೋರ್ನ ಈ ಸರಿ ನೀವು ಓಟ್ ಹಾಕಿ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಆ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ನೀವು ಹೋರಾಟ ಮಾಡದೆ ಹೋದ್ರೂ ಪರವಾಗಿಲ್ಲ, ಮಾರಾಟ ಆಗಬೇಡಿ ಅನ್ನುವಂತ ಒಂದು ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ನಾವು ನಮ್ಮಲ್ಲಿರುವಂತಹ ಮತ ಅಂಬೇಡ್ಕರ್ ಹೇಳಿದಾಗೆ ಅದು ನಮ್ಮ ಮನೆಯ ಮಗಳಿಗೆ ಸಮಾನ, ಆಕೆನ ದುಡ್ಡಿಗೆ ಮಾರ್ಕೋಬೇಡಿ ಅಂತ. ಅಂದ್ರೆ ಕೇವಲ ನಮ್ಮ ಕೈಲಿ ಚುನಾವಣೆಗೆ ಹತ್ರ ಬಂದಾಗ ಯಾರೋ ದುಡ್ಡು ಕೊಟ್ರು ಅಂತ ಓಟ್ ಹಾಕೋದು, ಅಥವಾ ಯಾರೋ ನಮ್ಮವರು ಅಂತ ಓಟ್ ಹಾಕೋದು, ಅಥವಾ ಇನ್ನೇನೋ ಗೊತ್ತಿಲ್ಲದೆ ಓಟ್ ಹಾಕೋದನ್ನ ಮಾಡಬೇಡಿ. ನಮ್ಮ ಅಭಿವೃದ್ಧಿ ಜೊತೆಗೆ, ನಮ್ಮ ಕುಟುಂಬದ ಅಭಿವೃದ್ಧಿ ಜೊತೆಗೆ ಇಡೀ ಈ ದೇಶವನ್ನ ಯಾರು ಸುಭದ್ರತೆಯಿಂದ ಕಾಪಾಡ್ತಾರೋ ಅಂತವ್ರಿಗೆ ಈ ಓಟ್ ಹಾಕಿ ಅಂತ. ನಾನು ಬೆಳಗ್ಗೆಯಿಂದ ಹಲವಾರು ಹಳ್ಳಿಗಳಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ. ನೀವಿಲ್ಲಿ ತೋರಿಸ್ತಾ ಇದ್ದೀರಲ್ಲ ಪ್ರೀತಿ, ಈ ಹೆಣ್ಮಕ್ಳು ಇದೇ ಪ್ರೀತಿನ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತೋರಿಸಿದ್ದಾರೆ. ಹಂಗಂತ ನೀವು ಬೇಜಾರು ಮಾಡ್ಕೋಬೇಡಿ, ನೀವು ಪ್ರೀತಿ ತೋರಿಸಿದ್ದೀರಿ, ಇಲ್ಲ ಅಂತಲ್ಲ. ನೀವೆಲ್ಲರೂ ತೋರಿಸ್ತಾ ಇರುವಂತ ಅಭಿಮಾನ ನೋಡಿದ್ರೆ ನನಗೆ ಅನುಮಾನನೇ ಇಲ್ಲ, ಬಸವರಾಜ ಬೊಮ್ಮಾಯಿ ಅವರು 2 ಲಕ್ಷಕ್ಕೂ ಹೆಚ್ಚಿಗೆ ಅಂತರದಿಂದ ಗೆದ್ದು ಬಂದೇ ಬರ್ತಾರೆ. ಆ ಮೂಲಕ ಇಲ್ಲಿ ಬೊಮ್ಮಾಯಿ ಅವರು, ಕೇಂದ್ರದಲ್ಲಿ ಮೋದಿ ಅವರು. ನೀವೇ ಹೇಳಿ ಅಮ್ಮ, ನರೇಂದ್ರ ಮೋದಿ ಅವರು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂತ ಯೋಜನೆ ಯಾವ್ದು ಗೊತ್ತೇನು?
ಕೊರೋನಾ ಟೈಮಲ್ಲಿ ಅವ್ರು ಕೊಟ್ಟಂತ ವ್ಯಾಕ್ಸಿನೇಷನ್ ಎಷ್ಟು ಜನ ತಗೊಂಡಿದ್ದೀರಿ? ಅದೇನು ಒಂದೇ ಧರ್ಮದವ್ರಿಗೆ, ಒಂದೇ ಜಾತಿಗೆ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅಂತ ಕೊಟ್ರಣ್ಣ? ಬಹುಶಃ ಆ ವ್ಯಾಕ್ಸಿನ್ ಅನ್ನ ಕೊಡದೆ ಹೋಗಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಷ್ಟೋ ನಾಯಕರು ಇರ್ತಿರ್ಲಿಲ್ಲ, ನಾವು ಇರ್ತಿರ್ಲಿಲ್ಲ, ಇವರು ಇರ್ತಿರ್ಲಿಲ್ಲ, ಯಾರು ಇರ್ತಿರ್ಲಿಲ್ಲ. ಅದು ಕೇವಲ ನಮಗ್ ಮಾತ್ರವಲ್ಲ, ಭಾರತಕ್ಕೆ ಮಾತ್ರವಲ್ಲ, ಇಡೀ ಭಾರತಕ್ಕೆ ತುಂಬಾ ಗೌರವದಿಂದ ನೋಡೋ ಹಾಗೆ ಮಾಡಿದ್ದು ಆ ಕೋವಿಡ್ ಸಮಯದಲ್ಲಿ. ನಮಗೆ ಕೋವಿಡ್ ಅಂತ ಒಂದು ಕಾಯಿಲೆ ಬಂದಾಗ ನಮ್ಮ ಹತ್ರ ಒಂದು PPT ಕಿಟ್ ಕೂಡ ನಮ್ಮ ಹತ್ರ ಇರ್ತಾ ಇರಲಿಲ್ಲ. ಅದನ್ನು ಬೇರೆ ದೇಶದಿಂದ ನಾವು ತಗೊಳ್ಬೇಕಾಗಿತ್ತು. ಆದ್ರೆ ಕೆಲವು ತಿಂಗಳುಗಳಲ್ಲಿ ಒಂದು ಅಲ್ಪ ಅವಧಿಯಲ್ಲಿ ಇಡೀ ವಿಶ್ವಕ್ಕೆ ನಾವು ಮೆಡಿಸಿನ್ ನ ಕೊಡುವಂತ ಅರ್ಹತೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರು.